ಮೈಸೂರಿನಲ್ಲಿ ಯಾರ್ಯಾರಿದ್ದೀರಾ ಎಲ್ಲರಿಗೂ ನಮಸ್ಕಾರ ರೀ. ನಾನಿವತ್ತು ಮೈಸೂರಿನಲ್ಲಿ ಎಷ್ಟು ಊರುಗಳಿದ್ದಾವೆ ಆ ಊರಿನಲ್ಲಿ ಕೆಲವೊಂದು ಊರಿನ ಹೆಸರುಗಳನ್ನು ಬರ್ಕೊಂಡ್ಬಿಟ್ಟು ಬಂದಿದ್ದೀನಿ. ಈ ಊರಿನಲ್ಲಿರುವಂಥ ಜನರಿಗೆ ನೇರವಾಗಿ ಮಾತಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಇದೇ ಥರನೇ ನೇರವಾಗಿ ಬಂದು ಮಾತಾಡೋದಕ್ಕೆ ಲೈವ್ನಲ್ಲಿ ಕೂಡ ಟ್ರೈ ಮಾಡಿದೆ. ಲೈವ್ನಲ್ಲಿ ಯಾಕೋ ಸ್ವಲ್ಪ ಕ್ಲಿಯರಾಗಿ ಮಾತಾಡೋದಕ್ಕೆ ಆಗಿಲ್ಲ. ಅಂದರೆ ಲೈವ್ನಲ್ಲಿ ಮಾತಾಡುವಾಗ ಅಲ್ಲಿ ಎಡಿಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ನಾನು ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಕ್ಲಿಯರಾಗಿ ಕೂಡ ಹೇಳೋದಕ್ಕೆ ನನಗಾಗಿಲ್ಲ. ಅದಕ್ಕೆ ಏನು ಮಾಡಿದೆ, ಸದ್ಯಕ್ಕೆ ಇವಾಗ ಆಫ್ಲೈನಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೀನಿ. ಆದರೆ ನನ್ನ ಉದ್ದೇಶ ಏನು ಗೊತ್ತಾ, ನಾನು ಲೊಕೇಶನ್ ವೈಸು ಟಾರ್ಗೆಟ್ ಮಾಡಿ ಹಾಕಿದಾಗ ಮೈಸೂರಿನಲ್ಲಿರುವಂಥ ಊರಿನ ಜನರಿಗೆ ನನ್ನ ಮಾತುಗಳು ಹೋಗುತ್ತೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಬಂದೆ. ಆದರೆ ನಾನು ಲೈವ್ನಲ್ಲಿ ಚೆಕ್ ಮಾಡಿದಾಗ ಜನರಿಗೆ ಅದು ಹೋಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಬಾಗಲಕೋಟೆ ಅಂತ ಊರಿನ ಹೆಸರು ಹಾಕಿದಾಗ ಅಲ್ಲಿರುವಂಥ ಒಬ್ಬರು ಏನೋ ಮಾತಾಡ್ತಿದ್ರು. ಆದರೆ ನನಗೆ ಯಾಕೋ ಕನ್ಫರ್ಮ್ ಆಗಿಲ್ಲ, ಅದೇ ಊರಿನವರು ಮಾತಾಡ್ತಾ ಇದ್ದಾರೋ ಅಥವಾ ಬೇರೆ ಕಡೆ ಹೋಗಿದ್ದೇನೋ ನನಗದು ಅರ್ಥ ಆಗಿಲ್ಲ. ಅದಕ್ಕೆ ಕೊನೆಯದಾಗಿ ಇದು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಅಂದರೆ ಮೈಸೂರಿನಲ್ಲಿರುವಂಥ ಜನರಿಗೆ ನನ್ನ ಈ ಮಾತು ನೇರವಾಗಿ ಹೋಗ್ತಾ ಇದ್ದೇನೋ ಇಲ್ವೋ ಅನ್ನೋದು ಟೆಸ್ಟ್ ಮಾಡೋದೇ ನಾನು ಇವತ್ತು ಮಾಡ್ತಾ ಇರುವಂಥ ವಿಡಿಯೋದ ಉದ್ದೇಶ. ಇವತ್ತು ನೋಡಿ, ಮೈಸೂರಿನಲ್ಲಿರುವಂಥ ಕೆಲವೊಂದು ಊರಿನ ಹೆಸರುಗಳನ್ನು ಬರೆದಿದ್ದೀನಿ. ಈ ಊರಿನಲ್ಲಿರುವಂಥ ಜನರಿಗೆ ನನ್ನ ಕೆಲವೊಂದು ಪ್ರಶ್ನೆಗಳಿದೆ. ಈಗ ಮೈಸೂರಿನಲ್ಲಿರೋರಿಗೆ ನನ್ನದೊಂದು ಪ್ರಶ್ನೆ, ಹೌದು ನೀವು ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಅಂದರೆ ನನ್ನ ಈ ಪ್ರಶ್ನೆ ಯಾರಿಗೆ ಅಂದರೆ, ಯಾರು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಈಗ ಸದ್ಯಕ್ಕೆ ಎಷ್ಟು ಸಾರಿ ಪ್ರಮೋಷನ್ ಸಿಕ್ಕಿದೆ ಅನ್ನೋದನ್ನು ನೀವು ನನಗೆ ಹೇಳಿ. ಇದು ನಾನು ಹಾಗೆ ಒಂದು ಕ್ಯಾಶುವಲ್ ಪ್ರಶ್ನೆ ಕೇಳ್ತಾ ಇದ್ದೀನಿ ರೀ. ಅಂದರೆ ಮೈಸೂರಿನಲ್ಲಿರುವಂಥ ಜನರಿಗೆ ಯಾವ ಥರ ಜಾಬ್ ಮಾಡ್ತಾ ಇದ್ದೀರಾ, ನೀವು ಅಲ್ಲಿ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ನಿಮ್ದು ಹೋಮ್ ಟೌನಾ ಅಥವಾ ಬೇರೆ ಕಡೆಯಿಂದ ಓಡಾಡಿ ಮಾಡ್ತಾ ಇದ್ದೀರಾ ಅನ್ನೋದು ನನಗೊಂದು ಕುತೂಹಲ ಇದೆ. ಅದಕ್ಕೆ ನೇರವಾಗಿ ಕೇಳ್ತಾ ಇದ್ದೀನಿ. ಶ್ರೀರಂಗಪಟ್ಟಣದಲ್ಲಿ ಯಾರ್ಯಾರು ಇದ್ದೀರಾ ಅವರಿಗೆ ನನ್ನದೊಂದು ಪ್ರಶ್ನೆ, ನೀವು ಈಗ ಶ್ರೀರಂಗಪಟ್ಟಣದಲ್ಲಿ ಇದ್ದೀರಾ ಅಥವಾ ಶ್ರೀರಂಗಪಟ್ಟಣದಿಂದ ಆಚೆ ಬಂದು ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದೀರಾ? ಇದು ನನ್ನ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಯಾರ್ಯಾರು ಶ್ರೀರಂಗಪಟ್ಟಣದಲ್ಲಿ ಇದ್ದೀರಾ, ನೀವು ಅಲ್ಲೇ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನೀವು ಅಲ್ಲಿ ಕೆಲಸ ಮಾಡಿ ನೀವು ಸಂತೋಷವಾಗಿದ್ದೀರಾ ಅಂತ ನನಗೆ ಹೇಳಿ. ಬನ್ನೂರಿನಲ್ಲಿರೋರಿಗೆ ಈ ಊರ ಹೆಸರು ಕೇಳಿದಾಗ ನಾನು ಟಿವಿ ಅಲ್ಲ, ಒಂದು ಫಿಲಮಲ್ಲಿ ನೋಡಿದೆ. ಬನ್ನೂರು ಕುರಿದು ಒಂದು ಒಳ್ಳೆ ರುಚಿ ಇರುತ್ತೆ ಅಂತ ನಾನು ಯಾವುದೋ ಒಂದು ಫಿಲಮಲ್ಲಿ ನೋಡಿದೆ. ಆ ಫಿಲಮ್ ಯಾವುದು ಅಂತ ಹೇಳಿ. ಆ ಫಿಲಮಲ್ಲಿ ಹೇಳಿದಾಗೆ ಬನ್ನೂರಿನಲ್ಲಿ ನಿಜವಾಗ್ಲೂ ಕುರಿಗಳು ಇರ್ತಾವ ಅಂತ ಹೇಳಿ ನನಗೂ ಇದು ಒಂದು ಕುತೂಹಲ ಇದೆ. ಅದಕ್ಕೆ ಬನ್ನೂರು ಜನರಿಗೆ ನನ್ನದೊಂದು ಪ್ರಶ್ನೆ, ಹೇಳಿ ನಿಮ್ಮೂರಿನಲ್ಲಿರುವಂಥ ಕುರಿಗಳು ಅಷ್ಟೊಂದು ಫೇಮಸ್. ಪಾಂಡವಪುರ ಈ ಊರು ಒಂದು ಮೈಸೂರಿನಲ್ಲಿ ಟ್ರೈನಲ್ಲಿ ಹೋಗುವಾಗ ಪಾಂಡವಪುರ ಅಂತ ಊರಿನ ಹೆಸರು ಓದಿದ್ದೆ ರೈಲ್ವೆ ಸ್ಟೇಷನಲ್ಲಿ. ಅಲ್ಲಿ ಒಂದು ಬ್ರಿಡ್ಜ್ ಕೂಡ ಇತ್ತು ರೈಲ್ವೆ ಸ್ಟೇಷನ್ ಮೇಲೆ. ನಂದೊಂದು ಪ್ರಶ್ನೆ, ಪಾಂಡವಪುರ ಅನ್ನೋದು ರೈಲ್ವೆ ಸ್ಟೇಷನ್ ಇದೆ ಅಲ್ವಾ, ಅದೇ ಮೇನ್ ಊರ ಅಥವಾ ಪಾಂಡವಪುರ ಅನ್ನೋದು ಆ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ದೂರದಲ್ಲಿದೆನಾ? ಯಾರಾದ್ರೂ ಪಾಂಡವಪುರದಲ್ಲಿರೋರು ನನ್ನ ಮಾತನ್ನ ಕೇಳಿದ್ರೆ ಪ್ಲೀಸ್ ಉತ್ತರ ಕೊಡಿ. ನೆಕ್ಸ್ಟ್ ಊರು ಯಾವುದು? ಹಾರೋಹಳ್ಳಿ. ಊರಿನ ಹೆಸರಲ್ಲಿ ಜೆ ಅಂತ ಒಂದು ಅಕ್ಷರ ಕೂಡ ಹಾಕಿದ್ರು, ಅದರ ಅರ್ಥ ಏನು ಅಂತ. ಹೌದು, ಹಾರೋಹಳ್ಳಿನಲ್ಲಿರುವಂಥ ಜನರಿಗೆ ನನ್ನೊಂದು ಪ್ರಶ್ನೆ, ಹೌದು ನಿಮ್ಮೂರಿನಲ್ಲಿ ಸಂತೆ ನಡೆಯುತ್ತಾ, ಸಂತೆನಲ್ಲಿ ಏನು ವಿಶೇಷ ಅಂತ. ನಿಮ್ಮ ಊರಿನಲ್ಲಿ ಊರಹಬ್ಬ ಕೂಡ ನಡೆಯುತ್ತಾ, ಯಾವಾಗ ಊರಹಬ್ಬ ನಡೆಯುತ್ತೆ ಅಂತ ಹೇಳಿ. ನಿಮ್ಮ ಊರಿನಲ್ಲಿ ಯಾವ ಹಬ್ಬ ತುಂಬ ಫೇಮಸ್ಸು, ಆ ಹಬ್ಬದ ಆಚರಣೆ ಹೇಗಿರುತ್ತೆ ಅಂತ ಹೇಳಿ. ಇವತ್ತು ನೋಡಿ ಗುರು, ಮೈಸೂರಿನಲ್ಲಿರುವಂಥ ಪ್ರತಿಯೊಂದು ಊರಿನಲ್ಲಿರುವಂಥ ಜನರಿಗೆ ಮಾತಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಒಂದೊಂದೇ ಊರಿನ ಹೆಸರನ್ನು ತಗೊಂಡ್ಬಿಟ್ಟು ಆ ಊರಿನಲ್ಲಿರುವಂಥ ಜನರಿಗೆ ನೇರವಾಗಿ ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಊರಿನ ಹೆಸರು ಟಿ ನರಸೀಪುರ. ಅಂದರೆ ಇದು ಕೂಡ ಮೈಸೂರಿನಲ್ಲಿದೆ ರೀ. ಹೌದು, ಈ ಊರಿನ ಹೆಸರು ತಿರುಮಕೂಡಲು ನರಸೀಪುರ ಅಂತ ಇದೆ. ಆದರೆ ಯಾಕೆ ಎಲ್ಲರೂ ಶಾರ್ಟ್ಕಟ್ಟಲ್ಲಿ ಟಿ ನರಸೀಪುರ ಅಂತ ಹೇಳ್ತಾರೆ ಅಂತ. ಆದರೆ ಮೈಸೂರು ಅಕ್ಕಪಕ್ಕದಲ್ಲಿರುವಂಥ ಜನರಿಗೆ ನಿಮ್ಗಿದು ಟಿ ನರಸೀಪುರ ಅಂತ ಊರಿನ ಹೆಸರು ತಿರುಮಕೂಡಲು ನರಸೀಪುರ ಅಂತ ಎಷ್ಟು ಜನರಿಗೆ ಗೊತ್ತು ಅಂತ ಹೇಳಿ. ಆದರೆ ಯಾರ್ಯಾರು ಟಿ ನರಸೀಪುರದಲ್ಲಿದ್ದೀರಾ, ಬೈ ಚಾನ್ಸ್ ನೀವು ಟೀ ಕುಡಿಯೋ ಟೈಮ್ನಲ್ಲಿ ನನಗೂ ಕರೀರಿ, ನಾನು ಬಂದು ನಿಮ್ಮ ಜೊತೆಗೆ ಕೂತ್ಬಿಟ್ಟು ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಹರಟೆ ಹೊಡೆದ್ಬಿಟ್ಟು ಹೋಗೋಣ ಅಂತ ಆಸೆ. ನೋಡೋಣ ಯಾರ್ಯಾರು ಟೀ ಕುಡಿಯೋದಕ್ಕೆ ಕರೀತಾರೆ ಅಂತ. ನಾನು ಟೀ ಕುಡಿಯೋದಕ್ಕೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಅಲ್ಲ ರೀ, ನಾನೀಗ ನಿಮ್ಮ ಊರಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನನಗೂ ಕೂಡ ಒಂದು ಕುತೂಹಲ ಇದೆ. ನಿಮ್ಮ ಟಿ ನರಸೀಪುರಕ್ಕೆ ಬಂದರೆ ಆ ಊರು ಹೇಗಿದೆ ನೋಡಬೇಕು ಅನ್ನುವಂಥ ಕುತೂಹಲ. ಹೌದು, ಈ ಟಿ ನರಸೀಪುರದಲ್ಲಿ ರೈಲ್ವೆ ಸ್ಟೇಷನ್ ಇದೆನಾ ಅಥವಾ
ರೈಲ್ವೆ ಸ್ಟೇಷನ್ನಿಂದ ನಿಮ್ಮ ಊರು ಎಷ್ಟು ದೂರ ಇದೆ ಅಂತ ಹೇಳಿ. ನೆಕ್ಸ್ಟ್ ಊರಿನ ಹೆಸರು, ಈ ಊರಿನ ಹೆಸರು ಮಾತ್ರ ತುಂಬ ಚೆನ್ನಾಗಿದೆ ರೀ. ಸಿದ್ದರಾಮನ ಹುಂಡಿ. ಈ ಊರಿನಲ್ಲಿರುವಂಥ ಜನರಿಗೆ ನಾನು ಒಂದೇ ಒಂದು ಕುತೂಹಲ ಇದೆ, ಅದಕ್ಕೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ನಿಮ್ಮ ಊರಿನ ಹೆಸರಲ್ಲೇ ಹುಂಡಿ ಅಂತ ಇದೆ, ಅಂದರೆ ನೀವು ಹಣನೆಲ್ಲ ಸೇವ್ ಮಾಡಿ ಹುಂಡಿನಲ್ಲಿ ಸೇವ್ ಮಾಡಿ ಇಡ್ತೀರಾ, ಅದಕ್ಕೆ ನಿಮ್ಮ ಊರಿನ ಹೆಸರು ಸಿದ್ದರಾಮನ ಹುಂಡಿ ಅಂತ ಇದೆನಾ? ಅಥವಾ ಇದಕ್ಕೆ ಏನು ಕಾರಣ ಇದೆ? ನಿಮ್ಮ ಊರಿನ ಹೆಸರು ಇದು ಬರೋದಕ್ಕೆ ಏನು ಕಾರಣ ಅಂತ ನನಗೆ ಹೇಳಿ. ನೆಕ್ಸ್ಟ್ ಊರಿನ ಹೆಸರು ನಂದಿಗುಂದ. ಊರಿನ ಹೆಸರು ಕೇಳೋದಕ್ಕೆ ನಾವು ತುಂಬ ಚೆನ್ನಾಗಿದೆ. ನಿಮ್ಮ ಈ ಊರು ಮೈಸೂರಿಂದ ಎಷ್ಟು ದೂರ ಇದೆ ಅಂತ ಹೇಳಿ. ಅಂದರೆ ನಿಮ್ಮ ಈ ಊರಿನ ವಿಶೇಷ ಏನು ಅಂತ ಹೇಳ್ರಿ. ಆಮೇಲೆ ನಿಮ್ಮ ಊರಿನಲ್ಲಿ ಲೈಫ್ ಹೇಗಿದೆ ಅಂತ ಹೇಳಿ. ಇದು ನಿಮ್ಮ ಊರು ತಾಲೂಕಾ ಅಥವಾ ಹೋಬಳಿನ ಅಂತ ಹೇಳಿ ನನಗೆ. ನೆಕ್ಸ್ಟ್ ಊರಿನ ಹೆಸರು, ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ರೀ. ಊರಿನ ಹೆಸರು 16 ಅಂತ ಇದೆ. ಅಂದರೆ ಊರಿನ ಹೆಸರಿಗೂ ನಂಬರ್ಗೂ ಏನಾದರೂ ಕನೆಕ್ಷನ್ ಇದೆನಾ ಅಂತ. ಈ 16 ಊರಿನ ಹೆಸರು ಮೈಸೂರಲ್ಲಿ ಸ್ವಲ್ಪ ನಾನು ಮ್ಯಾಪಲ್ಲಿ ಜೂಮ್ ಮಾಡಿ ನೋಡುವಾಗ 16 ಅನ್ನುವಂಥ ಕೆರೆ ಇದೆ ಅಂತ ತೋರಿಸ್ತಾ ಇತ್ತು. ಆ ಕೆರೆಯದು ಲೊಕೇಶನ್ನ ಟ್ಯಾಪ್ ಮಾಡಿ ನೋಡಿದಾಗ ಫೋಟೋನಲ್ಲಿ ಅಕ್ಕಿಗಳು ಹಾರೋದು ಕೂಡ ನೋಡಿದ್ದೆ. ಕೆರೆ ನೋಡೋದಕ್ಕೆ ತುಂಬ ದೊಡ್ಡದು ಕೂಡ ಕಾಣಿಸ್ತು. ಅಂದರೆ 16 ಅನ್ನುವಂಥ ಕೆರೆ ಅಷ್ಟೊಂದು ಸುಂದರವಾಗಿದೆನಾ? ನಾನು ಬರೀ ಮ್ಯಾಪ್ನಲ್ಲಿ ನೋಡಿದೆ, ಈ ಲೊಕೇಶನ್ ಇನ್ನೂ ವಿಸಿಟ್ ಮಾಡಿಲ್ಲ. ಆದರೆ 16 ಅನ್ನುವಂಥ ಊರಿನವರು ಯಾರಾದರೂ ನನ್ನ ಮಾತನ್ನು ಕೇಳ್ತಾ ಇದ್ದಾರೆ, ಪ್ಲೀಸ್ ನನಗೆ ಹೇಳಿ, ನಿಮ್ಮ ಊರಿನಲ್ಲಿ ನಿಜವಾಗ್ಲೂ ಕೆರೆ ಇದೆನಾ, ಅಥವಾ ಆ ಕೆರೆಗೂ ನಿಮ್ಮ ಊರಿಗೂ ಎಷ್ಟು ದೂರ ಇದೆ ಅಂತ ಹೇಳಿ. ಸದ್ಯಕ್ಕೆ ಇವಾಗ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸದ್ಯಕ್ಕೆ ನಾನಿವಾಗ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನಾನು ಹೇಳಿರುವಂಥ ಇಷ್ಟು ಊರಿನ ಹೆಸರಿನವರು ಯಾರಾದರೂ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ನಿಮ್ಮ ಊರಿನ ಬಗ್ಗೆ ಒಂದೆರಡು ನಿಮ್ಗೆ ಗೊತ್ತಿರುವಂಥ ವಿಷಯನ ಹೇಳಿ. ನನಗೂ ಕೂಡ ತಿಳ್ಕೋಬೇಕು ಅನ್ನುವಂಥ ಕುತೂಹಲ ಇದೆ, ಅದಕ್ಕೆ ಈ ಥರ ವಿಡಿಯೋನಲ್ಲಿ ಮಾತಾಡಿ ಆಗ್ತಾ ಇದ್ದೀನಿ.